ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಆಗಬಾರದ ಘಟನೆ ಕೂಡ ಆಗುತ್ತೆ. ಹೌದು ಸ್ನೇಹಿತರೆ, ಹರ್ಷದೀಪ್ ಸಿಂಗ್ ಅವರು ಬಾಲ್ ತಗೊಂಡು ಡೈರೆಲ್ ಮಿಚ್ಚಲ್ ಅವರಿಗೆ ಆದ್ರೆ ಹೊಡೆಯುತ್ತಾರೆ ಮತ್ತು ಆವಾಗ ಡೈರೆಲ್ ಮಿಚ್ಚಲ್ ಅವರು ಗರಂ ಮಾತ್ರ ಆಗ್ತಾರೆ. ಆದ್ರೆ ಅಷ್ಟಕ್ಕೂ ಅಲ್ಲಿ ಪಂದ್ಯದಲ್ಲಿ ಏನಾಯಿತು ಅಂತಂದು ಇದೀಗ ಡೈರೆಲ್ ಮಿಚ್ಚಲ್ ಅವರು ಪೂರ್ಣವಾಗಿ ವಿವರ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಮತ್ತು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಡೈರೆಲ್ ಮಿಚ್ಚಲ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಹರ್ಷದೀಪ್ ಸಿಂಗ್ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನು ಆಲ್ರೆಡಿ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು 2026ರ T20 ವಿಶ್ವಕಪ್ ನ ಫೈನಲ್ ಪಂದ್ಯದಲ್ಲಿ ಅಬ್ಬರದಿಂದ ಆದ್ರೆ ಗೆದ್ದಿದೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಹಲವಾರು ದಾಖಲೆಗಳನ್ನು ಕೂಡ ಮಾಡಿತ್ತು ನಮ್ಮ ಟೀಮ್ ಇಂಡಿಯಾ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ 255 ರನ್ ಆದ್ರೆ ಹೊಡಿತಾರೆ. ಎಸ್ಪೆಷಲಿ ಸಂಜು ಸ್ಯಾಮ್ಸನ್ 89 ರನ್, ಅಭಿಷೇಕ್ ಶರ್ಮಾ 52 ರನ್ ಮತ್ತು ಇಶಾನ್ ಕಿಶನ್ 54 ರನ್ ಮತ್ತು ಇನ್ನು ಶಿವಮ್ ದುಬೆ 26 ರನ್ ಆದ್ರೆ ಹೊಡಿತಾರೆ. ಇನ್ನು ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 255 ರನ್ ಆದ್ರೆ ಹೊಡಿತಾರೆ, 5 ವಿಕೆಟ್ ಕಳ್ಕೊಂಡು. ಅನಂತರ ಚೇಸಿಂಗ್ ಗೆ ಬಂದಂತ ನ್ಯೂಜಿಲೆಂಡ್ ನ ಪರ ಯಾರು ಕೂಡ ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಮಾಡಲಿಲ್ಲ. ಹೌದು ಸ್ನೇಹಿತರೆ, ಕೇವಲ 159 ರನ್ ಗಳಿಗೆ ಆಲ್ಔಟ್ ಆಗುವ ಮೂಲಕ 96 ರನ್ ಗಳಿಂದ ಆದ್ರೆ ಸೋಲುತ್ತೆ ನ್ಯೂಜಿಲೆಂಡ್ ತಂಡ ವಿಶ್ವಕಪ್ ನ ಫೈನಲ್ ಪಂದ್ಯದಲ್ಲಿ. ಇನ್ನು ನಮ್ಮ ಭಾರತ ತಂಡ ಗೆಲುವಿಗೆ ಪ್ರಮುಖ ಕಾರಣ ಅಂತಂದ್ರೆ ಅದು ಬೂಮ್ರಾ ಮತ್ತು ಅಕ್ಷರ್ ಪಟೇಲ್ ಅಂತಾನೆ ಹೇಳ್ಬೋದು. ಫೀಲ್ಡಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಫೀಲ್ಡಿಂಗ್ ನಲ್ಲಿ ಇಶಾನ್ ಕಿಶನ್. ಇನ್ನು ಬೌಲಿಂಗ್ ವಿಚಾರಕ್ಕೆ ಸ್ವಲ್ಪ ಬೌಲಿಂಗ್ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಬೌಲಿಂಗ್ ನಲ್ಲಿ 3 ವಿಕೆಟ್ ಆದ್ರೆ ತೆಗಿತಾರೆ ಅಕ್ಷರ್ ಪಟೇಲ್. ಅವರಿಗೆ ಸಾಥ್ ಕೊಟ್ಟಂತ ಬೂಮ್ರಾನು ಕೂಡ 4 ವಿಕೆಟ್ ಆದ್ರೆ ತೆಗಿತಾರೆ. ಒಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಫೈನಲ್ ಪಂದ್ಯದಲ್ಲಿ ಡಾಮಿನೇಟರ್ ಪ್ರದರ್ಶನ ಕೊಟ್ಟು ಗೆದ್ದಿದೆ. ಇನ್ನು ಈ ಪಂದ್ಯದಲ್ಲಿ ನಡೆಯಬಾರದ ಘಟನೆ ಕೂಡ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಹರ್ಷದೀಪ್ ಸಿಂಗ್ ಅವರು ಬೌಲಿಂಗ್ ಆದ್ರೆ ಆಗ್ತಾ ಇರ್ತಾರೆ. ಆ ಕಡೆ ಸ್ಟ್ರೈಕ್ ನಲ್ಲಿ ಬಂದ್ಬಿಟ್ಟು ಡೈರೆಲ್ ಮಿಚ್ಚಲ್ ಆದ್ರೆ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇರ್ತಾರೆ. ಮೊದಲ 2 ಬಾಲ್ ಆದ್ರೆ 6 ಹೊಡಿತಾರೆ ಮತ್ತು ಆವಾಗ ಸ್ವಲ್ಪ ಇವರು ಕೋಪಗೊಳ್ತಾರೆ ಅಂತಾನೆ ಹೇಳ್ಬೋದು ಹರ್ಷದೀಪ್ ಸಿಂಗ್. ಆವಾಗ ನೆಕ್ಸ್ಟ್ ಬಾಲ್ ಕೂಡ ವೈಡ್ ಆದ್ರೆ ಆಗ್ತಾರೆ. ಇನ್ನೊಂದು ಬಾಲ್ ಡಾಟ್ ಆದಾಗ ಅಲ್ಲಿ ಕೈ ಸೀದಾ ಡೈರೆಕ್ಟ್ ಆಗಿ ಹರ್ಷದೀಪ್ ಸಿಂಗ್ ಅವ್ರಿಗೆ ಕೈಗೆ ಆದ್ರೆ ಸಿಗುತ್ತೆ ಆ ಬಾಲ್ ಅನ್ನು ಸೀದಾ ಡೈರೆಲ್ ಮಿಚ್ಚಲ್ ಅವರಿಗೆ ಹೊಡಿತಾರೆ ಅಂತ ಹೇಳ್ಬೋದು ತೆಗೆದುಕೊಂಡು. ಇಲ್ಲಿ ಒಂದೇನಾಗುತ್ತೆ ಅಂತಂದ್ರೆ ಡೈರೆಲ್ ಮಿಚ್ಚಲ್ ಅವರು ಬಂದ್ಬಿಟ್ಟು ಕ್ರೀಸ್ ಆಚೆ ಆದ್ರೆ ನಿಂತಿರುತ್ತಾರೆ. ಆ ಕಾರಣದಿಂದಾಗಿ ಡೈರೆಲ್ ಮಿಚ್ಚಲ್ ಗೆ ಹೊಡಿತಾರೆ ಅಂತ ಹೇಳ್ಬೋದು. ಆದ್ರೆ ಸ್ಟಂಪ್ ಗೆ ಆದ್ರೆ ಹೊಡಿಯಕ್ ಹೋಗಿರ್ತಾರೆ ಹರ್ಷದೀಪ್ ಸಿಂಗ್. ಆದ್ರೆ ಮಿಸ್ ಆಗಿ ಡೈರೆಲ್ ಮಿಚ್ಚಲ್ ಅವರಿಗೆ ಆದ್ರೆ ಬೀಳುತ್ತೆ ಮತ್ತು ಲೆಗ್ ಆದ್ರೆ ಬೀಳುತ್ತೆ ಅಂತ ಹೇಳ್ಬೋದು. ಕಾಲಿಗೆ ಬಿದ್ದ ಕಾರಣದಿಂದಾಗಿ ಡೈರೆಲ್ ಮಿಚ್ಚಲ್ ಅವರು ಕೂಡ ಅಲ್ಲೇ ಸ್ವಲ್ಪ ಕೋಪಗೊಳ್ತಾರೆ. ಇನ್ನು ಅಂಪರ್ ಕಡೆಗೆ ಹೋಗಿ ಅಂಪರ್ಗೂ ಕೂಡ ವಾದ ಮಾಡ್ತಾರೆ ಅಂತ ಹೇಳ್ಬೋದು ಡೈರೆಲ್ ಮಿಚ್ಚಲ್. ಆದರೂ ಕೂಡ ಹರ್ಷದೀಪ್ ಸಿಂಗ್ ಅವರು ಅಲ್ಲಿ ಏನು ಮಾತಾಡಲ್ಲ. ಆನಂತರ ಅಲ್ಲಿ ಪಂದ್ಯದಲ್ಲಿ ಏನು ಮಾತಾಡೋದಿಲ್ಲ ಹರ್ಷದೀಪ್ ಸಿಂಗ್. ಇನ್ನು ಸೂರ್ಯಕುಮಾರ್ ಯಾದವ್ ಬಂದು ಸಮಾಧಾನ ಕೂಡ ಮಾಡ್ತಾರೆ ಡೈರೆಲ್ ಮಿಚ್ಚಲ್ ಅವರನ್ನ. ಇಲ್ಲಿ ಪಂದ್ಯ ಮುಗಿದ ಬಳಿಕ ಇಬ್ರು ಕೂಡ ಆದ್ರೆ ಸಾರಿ ಕೇಳ್ತಾರೆ ಮತ್ತು ಹರ್ಷದೀಪ್ ಸಿಂಗ್ ಹೋಗಿ ಡೈರೆಲ್ ಮಿಚ್ಚಲ್ ಅವರಿಗೆ ಆದ್ರೆ ಸಾರಿ ಆದ್ರೆ ಕೇಳ್ತಾರೆ. ಆನಂತರ ಮಾತನಾಡಿದಂತ ಡೈರೆಲ್ ಮಿಚ್ಚಲ್ ಅವರು ಈ ರೀತಿ ಆದ್ರೆ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಭಾರತ ತಂಡ ಅಂದ್ರೆ ನನಗೆ ತುಂಬಾನೇ ಇಷ್ಟ ಮತ್ತು ಭಾರತದ ಅಭಿಮಾನಿಗಳಾಗಿರ್ಲಿ ಮತ್ತು ಆಟಗಾರರಾಗಿರ್ಲಿ ಯಾರೇ ಆಗ್ಲಿ ನನಗೆ ತುಂಬಾನೇ ಇಷ್ಟ. ಆದ್ರೆ ಈ ರೀತಿ ಮಾಡೋದು ಸರಿಯಲ್ಲ ಮತ್ತು ನಾನು ಇದನ್ನು ಜೋಕಾಗೆ ತಗೊಂಡಿದ್ದೇನೆ. ಅಲ್ಲಿ ಸೀರಿಯಸ್ ಅಲ್ಲಿ 1 ಸೆಕೆಂಡ್ ಅಲ್ಲಿ ಆ ರೀತಿ ಆಗುತ್ತೆ ಮತ್ತು ನಾನು ಇದನ್ನ ಆಟದ ರೀತಿಯಿಂದನೇ ತಗೊಂಡಿದ್ದೇನೆ ಮತ್ತು ನಾವು ಯಾವತ್ತೂ ಇದನ್ನು ದ್ವೇಷ ಮಾಡಲು ಇಚ್ಛಿಸುವುದಿಲ್ಲ. ಇನ್ನೊಂದೇನಂತಂದ್ರೆ ಹರ್ಷದೀಪ್ ಸಿಂಗ್ ಕೂಡ ನನಗೆ ಹೊಡಿಬೇಕಂತಂದು ಹೊಡೆದಿಲ್ಲ ಮತ್ತು ಅವರು ಸ್ಟಂಪ್ ಗೆ ಆದ್ರೆ ಗುರಿ ಇಟ್ಟು ಹೊಡೆದಿದ್ದು. ಆದ್ರೆ ಅದು ಮಿಸ್ ಆಗಿ ನನಗೆ ಬಿದ್ದಿದೆ ಮತ್ತು ನಾನು ಅದನ್ನು ಅಲ್ಲೇ ಬಿಟ್ಟಿದ್ದೇನೆ ಮತ್ತು ಇನ್ನು ನಾನು ಹರ್ಷದೀಪ್ ಸಿಂಗ್ ಅವರ ಜೊತೆನೂ ಕೂಡ ಮಾತಾಡಿದ್ದೇನೆ. ಹರ್ಷದೀಪ್ ಸಿಂಗ್ ಅವರು ಒಳ್ಳೆಯ ರೀತಿಯ ಆಟಗಾರ ಮತ್ತು ಒಳ್ಳೆಯ ಆಟಗಾರ. ನನಗೆ ಭಾರತದ ಆಟಗಾರರ ಮೇಲೆ ಯಾರ ಮೇಲೆ ಕೂಡ ದ್ವೇಷ ಇಲ್ಲ. ಯಾಕಂತಂದ್ರೆ ಎಲ್ಲರೂ ಕೂಡ ಒಳ್ಳೆಯ ಆಟಗಾರರಿದ್ದಾರೆ. ಭಾರತ ತಂಡ ವಿಶ್ವಕಪ್ ಗೆದ್ದಿದೆ ಮತ್ತು ಅದು ನನಗೆ ಸ್ವಲ್ಪ ಬೇಜಾರಾದ್ರೆ ಇದೆ. ಯಾಕಂತಂದ್ರೆ ನಾವು ಈ ಬಾರಿ ವಿಶ್ವಕಪ್ ಗೆಲ್ಲುತ್ತೇವೆ ಅಂತ ಅಂದುಕೊಂಡಿದ್ದೆವು. ಆದ್ರೆ ಅದು ಸಾಧ್ಯವಾಗಲಿಲ್ಲ ಅಂತಂದು ಡೈರೆಲ್ ಮಿಚ್ಚಲ್ ಆದ್ರೆ ಹೇಳಿದ್ದಾರೆ. ಇನ್ನು ನನಗೆ ಭಾರತ ಅಭಿಮಾನಿಗಳಾಗಿರ್ಲಿ ಮತ್ತು ಭಾರತದ ಆಟಗಾರರಾಗಿರ್ಲಿ ಮತ್ತು ಭಾರತದಲ್ಲಿ ಆಡೋದಂದ್ರೆ ನನಗೆ ತುಂಬಾನೇ ಇಷ್ಟ ಅಂತಂದು ಡೈರೆಲ್ ಮಿಚ್ಚಲ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.